ಹಾಯ್ ಫ್ರೆಂಡ್ಸ್, ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೆ ನೀವು ಜಿಕೆ ಕಿಂಗ್ ಅಥವಾ ಕ್ವೀನ್. ಒಂದು ಉತ್ತರ ತಪ್ಪಿದ್ರೆ ಕಮೆಂಟ್ನಲ್ಲಿ ಒಪ್ಪಿಕೊಳ್ಳಬೇಕು. ಮತ್ತೆ ವಿಡಿಯೋ ಶೇರ್ ಮಾಡದೆ ಹೋದ್ರೆ ನಿಮ್ಮ ಫ್ರೆಂಡ್ಸ್ಗೂ ಈ ಫನ್ ಮಿಸ್ ಆಗುತ್ತೆ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಭಾರತದಲ್ಲಿ ಮೊದಲು ಇಂಟರ್ನೆಟ್ ಆರಂಭವಾದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್: ಎ 1988, ಬಿ 1991, ಸಿ 1995, ಡಿ 2000. ಸರಿಯಾದ ಉತ್ತರ ಆಪ್ಷನ್ ಸಿ 1995. VSNL ಮೂಲಕ ಭಾರತದಲ್ಲಿ ಮೊದಲ ಬಾರಿಗೆ ಇಂಟರ್ನೆಟ್ ಜನರಿಗೆ ಓಪನ್ ಆಯಿತು. ದೇಹದಲ್ಲಿ ಕೀಲು ನೋವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್: ಎ ಸೇಬು, ಬಿ ಬಾಳೆಹಣ್ಣು, ಸಿ ಅನಾನಸ್, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅನಾನಸ್. ಅನಾನಸ್ನಲ್ಲಿರುವ ಬ್ರೋಮಾಲೈನ್ ಕೀಲು ನೋವಿಗೆ ಹೆಲ್ಪ್ ಮಾಡುತ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಂಗಳೂರು, ಬಿ ಕಲಬುರಗಿ, ಸಿ ಚಿಕ್ಕಮಗಳೂರು, ಡಿ ಆಗುಂಬೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗುಂಬೆ. ಪಶ್ಚಿಮ ಘಟ್ಟದಲ್ಲಿರುವುದರಿಂದ ಇಲ್ಲಿ ಮಳೆ ಜಾಸ್ತಿ. ಪುರುಷರು ಹೆಚ್ಚು ರಜೆ ತೆಗೆದುಕೊಳ್ಳುವ ದಿನ ಯಾವುದು? ನಿಮ್ಮ ಆಪ್ಷನ್ಸ್: ಎ ಸೋಮವಾರ, ಬಿ ಮಂಗಳವಾರ, ಸಿ ಶುಕ್ರವಾರ, ಡಿ ಭಾನುವಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಶುಕ್ರವಾರ. ವೀಕೆಂಡ್ ಲಾಂಗ್ ಪ್ಲಾನ್ ಅಂದ್ರೆ ಫ್ರೈಡೆ ಲೀವ್ ಕಾಮನ್. ದುರ್ಯೋಧನನಿಗೆ ತನ್ನ ಸಂಪೂರ್ಣ ಸೇನೆಯನ್ನು ನೀಡಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ದ್ರೋಣಾಚಾರ್ಯ, ಬಿ ಶಕುನಿ, ಸಿ ಶ್ರೀಕೃಷ್ಣ, ಡಿ ಕರ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಕೃಷ್ಣ. ಶ್ರೀಕೃಷ್ಣನು ತನ್ನ ಸಂಪೂರ್ಣ ಸೇನೆಯನ್ನು ದುರ್ಯೋಧನನಿಗೆ ಕೊಟ್ಟಿದ್ದನು. ಯಾವ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಬಾರದು? ನಿಮ್ಮ ಆಪ್ಷನ್ಸ್: ಎ ಪೂರ್ವ, ಬಿ ಪಶ್ಚಿಮ, ಸಿ ಉತ್ತರ, ಡಿ ದಕ್ಷಿಣ. ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ. ಪಾರಂಪರಿಕ ನಂಬಿಕೆಯಂತೆ ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡಬಾರದು. ಶುದ್ಧ ನೀರಿನಲ್ಲಿ ಯಾವ ವಿಟಮಿನ್ ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ. ನೀರಿನಲ್ಲಿ ಸ್ವಲ್ಪ ಪ್ರಮಾಣದ ವಿಟಮಿನ್ ಬಿ ಅಂಶಗಳು ಇರುತ್ತವೆ. ಪಾರ್ಲೆಜಿ ಯಾವ ದೇಶದ ಕಂಪನಿ? ನಿಮ್ಮ ಆಪ್ಷನ್ಸ್: ಎ ಅಮೆರಿಕ, ಬಿ ಇಂಗ್ಲೆಂಡ್, ಸಿ ಭಾರತ, ಡಿ ಫ್ರಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಪಾರ್ಲೆಜಿ ನಮ್ಮ ದೇಶದ ಪ್ರೈಡ್ ಬಿಸ್ಕೆಟ್ ಆಗಿದೆ. ರಾತ್ರಿ ಸಮಯದಲ್ಲಿ ಮೊಸರು ತಿಂದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ತೂಕ ಕಡಿಮೆ, ಬಿ ಜೀರ್ಣಕ್ರಿಯೆ ಸ್ಲೋ, ಸಿ ಶಕ್ತಿ ಹೆಚ್ಚಾಗುತ್ತದೆ, ಡಿ ಏನೂ ಆಗಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀರ್ಣಕ್ರಿಯೆ ಸ್ಲೋ. ರಾತ್ರಿ ಮೊಸರು ತಿಂದರೆ ಡೈಜೆಷನ್ಸ್ ನಿಧಾನವಾಗುತ್ತದೆ. ಗಂಡ ಹೆಂಡತಿಯರ ನಡುವೆ ಒಳ್ಳೆಯ ವಯಸ್ಸಿನ ಅಂತರ ಎಷ್ಟು? ನಿಮ್ಮ ಆಪ್ಷನ್ಸ್: ಎ 1 ರಿಂದ 2 ವರ್ಷ, ಬಿ 3 ರಿಂದ 5 ವರ್ಷ, ಸಿ 8 ರಿಂದ 10 ವರ್ಷ, ಡಿ ವ್ಯತ್ಯಾಸ ಬೇಡ. ಸರಿಯಾದ ಉತ್ತರ ಆಪ್ಷನ್ ಬಿ 3 ರಿಂದ 5 ವರ್ಷ. ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಮೆಚುರಿಟಿ ಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲಿ ಆನ್ಸರ್ ನೋಡಿ ಕೆಲವರು ಅಯ್ಯೋ ನಮ್ಮದು ಮ್ಯಾಚ್ ಆಗಿಲ್ಲ ಅಂತ ಅನ್ಕೊಂಡಿರಬಹುದು. ಯಾವ ಆಹಾರದಲ್ಲಿ ಆಲ್ಕೋಹಾಲ್ ಪ್ರಮಾಣ ಕಡಿಮೆ ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬಿಯರ್, ಬಿ ವೈನ್, ಸಿ ಟೊಡ್ಡಿ, ಡಿ ವಿನೆಗರ್. ಸರಿಯಾದ ಉತ್ತರ ಆಪ್ಷನ್ ಡಿ ವಿನೆಗರ್. ವಿನೆಗರ್ನಲ್ಲಿ ಆಲ್ಕೋಹಾಲ್ ಪ್ರಮಾಣ ಬಹಳ ಕಡಿಮೆ ಇರುತ್ತದೆ. ಶುಂಠಿಯನ್ನು ಬಿಸಿ ನೀರಿನಲ್ಲಿ ಹಾಕಿ ಕುಡಿದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ತೂಕ ಹೆಚ್ಚುತ್ತದೆ,
ಬಿ ಹೊಟ್ಟೆ ನೋವು, ಸಿ ಜೀರ್ಣಕ್ರಿಯೆ ಉತ್ತಮ, ಡಿ ನಿದ್ದೆ ಬರಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಜೀರ್ಣಕ್ರಿಯೆ ಉತ್ತಮ. ಶುಂಠಿ ಡೈಜೆಷನ್ ಬೂಸ್ಟ್ ಮಾಡುತ್ತದೆ. ಸಿಂಹ ಒಂದು ಬಾರಿ ಎಷ್ಟು ಕೆಜಿ ಮಾಂಸವನ್ನು ತಿನ್ನುತ್ತದೆ? ನಿಮ್ಮ ಆಪ್ಷನ್ಸ್: ಎ 5ರಿಂದ 10 ಕೆಜಿ, ಬಿ 10ರಿಂದ 15 ಕೆಜಿ, ಸಿ 15ರಿಂದ 20 ಕೆಜಿ, ಡಿ 30 ಕೆಜಿ. ಸರಿಯಾದ ಉತ್ತರ ಆಪ್ಷನ್ ಸಿ 15ರಿಂದ 20 ಕೆಜಿ. ಸಾಮಾನ್ಯವಾಗಿ ಸಿಂಹ 15ರಿಂದ 20 ಕೆಜಿ ಮಾಂಸವನ್ನು ತಿನ್ನುತ್ತದೆ. ಒಮ್ಮೆ ತಿಂದ್ರೆ ಸಿಂಹ ಫುಲ್ ವೀಕ್ ಚಿಲ್ ಆಗಿರುತ್ತದೆ. ಹೆಣ್ಣು ಮಕ್ಕಳು ಒಂಟಿಯಾಗಿರುವಾಗ ಮೊಬೈಲ್ನಲ್ಲಿ ಹೆಚ್ಚಾಗಿ ಏನು ನೋಡುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ನ್ಯೂಸ್, ಬಿ ಕುಕಿಂಗ್, ಸಿ ರೀಲ್ಸ್, ಡಿ ಸ್ಟಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ರೀಲ್ಸ್. ಮೂಡ್ ರಿಫ್ರೆಶ್ ಮಾಡೋ ಕ್ವಿಕ್ಕೆಸ್ಟ್ ಆಪ್ಷನ್ ರೀಲ್ಸ್ ಆಗಿದೆ. ಹಾವಿನ ಮೊಟ್ಟೆ ತಿಂದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಶಕ್ತಿ, ಬಿ ರೋಗ, ಸಿ ವಿಷಬಾಧೆ, ಡಿ ಏನೂ ಆಗಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಷಬಾಧೆ. ಹಾವುಗಳ ಮೊಟ್ಟೆ ತಿನ್ನೋದು ಬಹಳ ಅಪಾಯಕರವಾಗಿದೆ. ಇದನ್ನು ಕೇಳಿ ಕೆಲವರು ಇದನ್ನು ತಿನ್ನುವವರಿದ್ರಾ ಅಂತ ಶಾಕ್ ಆಗಿರಬಹುದು. ಎಳನೀರು ಯಾರು ಕುಡಿಯಬಾರದು? ನಿಮ್ಮ ಆಪ್ಷನ್ಸ್: ಎ ಗರ್ಭಿಣಿಯರು, ಬಿ ಡಯಾಬಿಟಿಸ್ ರೋಗಿ, ಸಿ ಶೀತ ಜ್ವರ ರೋಗಿ, ಡಿ ಮಕ್ಕಳಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶೀತ ಜ್ವರ ಇರುವವರು. ಎಳನೀರು ಶೀತವನ್ನು ಹೆಚ್ಚಿಸಬಹುದು. ಯಾವ ಆಹಾರದ ನಂತರ ಸ್ನಾನ ಮಾಡಬಾರದು? ನಿಮ್ಮ ಆಪ್ಷನ್ಸ್: ಎ ಹಣ್ಣು, ಬಿ ಊಟ, ಸಿ ಹಾಲು, ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಊಟ. ಊಟವಾದ ತಕ್ಷಣ ಸ್ನಾನ ಡೈಜೆಷನ್ಗೆ ತೊಂದರೆಯಾಗುತ್ತದೆ. ಕರ್ನಾಟಕದಲ್ಲಿ ಎಷ್ಟು ಪ್ರತಿಶತ ಜನ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ? ನಿಮ್ಮ ಆಪ್ಷನ್ಸ್: ಎ 30%, ಬಿ 45%, ಸಿ 60%, ಡಿ 75%. ಸರಿಯಾದ ಉತ್ತರ ಆಪ್ಷನ್ ಸಿ 60%. ಇನ್ನೂ ಕೂಡ ಕೃಷಿ ನಮ್ಮ ಬ್ಯಾಕ್ ಬೋನ್ ಆಗಿದೆ. 2025ರ G20 ಶೃಂಗಸಭೆ ನಡೆದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ದಕ್ಷಿಣ ಆಫ್ರಿಕಾ, ಸಿ ಜಪಾನ್, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ. 2025ರ G20 ಶೃಂಗಸಭೆಯನ್ನು ದಕ್ಷಿಣ ಆಫ್ರಿಕಾ ಹೋಸ್ಟ್ ಮಾಡಿತ್ತು. ಭಾರತಕ್ಕೆ ಒಲಿಂಪಿಕ್ ಪದಕ ತಂದುಕೊಟ್ಟ ಮೊದಲ ಮಹಿಳೆ ಯಾರು? ನಿಮ್ಮ ಆಪ್ಷನ್ಸ್: ಎ ಮೇರಿ ಕೋಮ್, ಬಿ ಸೈನಾ ನೆಹ್ವಾಲ್, ಸಿ ಪಿಟಿ ಉಷಾ, ಡಿ ಕರ್ಣಂ ಮಲ್ಲೇಶ್ವರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಣಂ ಮಲ್ಲೇಶ್ವರಿ. 2000ನೇ ಇಸ್ವಿಯಲ್ಲಿ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದವರು. ಫ್ರೆಂಡ್ಸ್, 20 ಪ್ರಶ್ನೆಗಳಲ್ಲಿ ಎಷ್ಟು ಉತ್ತರ ಕರೆಕ್ಟ್ ಆಯ್ತು? ನಿಮ್ಮ ಸ್ಕೋರ್ ಕಮೆಂಟ್ ನಲ್ಲಿ ಹಾಕಿ. ಈ ವಿಡಿಯೋ ಒಂದು ಜಿಕೆ ಲವರ್ ಫ್ರೆಂಡ್ಗೆ ಶೇರ್ ಮಾಡಲೇಬೇಕು. ಇಷ್ಟವಾದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಇನ್ನೂ ಸ್ಪೈಸಿ ಕ್ವಶನ್ಸ್ ಜೊತೆ ಬರುತ್ತದೆ.